ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಸಂಡೇ ಮನೇಲಿ ಕೂತು ಕೂತು ಬೋರ್ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮೈಸೂರು ಅಂದರೆ ನಿಯರ್ ಬೈ ಮೈಸೂರಿನಲ್ಲಿ ಯಾವ ಒಂದು ಪ್ಲೇಸಸ್ಗಳಿದೆ ಅಂತ ಸರ್ಚ್ ಮಾಡಿದ್ವಿ. ಆವಾಗ ನಮಗೆ ಸಿಕ್ಕಿದ್ದು ಸೋಮನಾಥ್ಪುರ ಟೆಂಪಲ್ ಅಥವಾ ಚೆನ್ನಕೇಶವ ಟೆಂಪಲ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಪ್ಲೇಸ್ ಬಂದು 35 to 38 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ. ತುಂಬಾ ನಿಯರ್ ಬೈ ಅಂತಲೇ ಹೇಳ್ಬೋದು ನಮಗೆ. ಸರಿ ಅಂದ್ಬಿಟ್ಟು ಹೊರಟ್ವಿ ಮೈಸೂರಿಂದ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಕಾರ್ಗೆ ಹೊರಟ್ವಿ ಅಲ್ಲಿಂದ. ಶಾನ್ವಿ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಏನಾದರೂ ವೀಡಿಯೋ ಮಾಡಲಿಕ್ಕೆ ಹೋದರೆ ಅವಳು ಸ್ವಲ್ಪ ಹಾಗೇ. ನೆಕ್ಸ್ಟ್ ನಾವು ಇವಾಗ ಚಾಮುಂಡಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಹೋಗ್ತಾ ಅಲ್ಲಿ ಸಿಗ್ನಲ್ ಬಿತ್ತು. ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಆದ್ವಿ. ಮೈಸೂರು ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಜಾಸ್ತಿ ಸಿಗ್ನಲ್ ಬೀಳುತ್ತೆ, ತುಂಬಾ ಹೆವಿ ಟ್ರಾಫಿಕ್ ಇರುತ್ತೆ. ನೋಡಿ ಹೊಸದಾಗಿ ಬೇವಿನ ಮರಗಳು ಹಾಕ್ಬಿಟ್ಟಿದ್ದಾರೆ, ಬೇವಿನ ಸೊಪ್ಪಿನ ಮರಗಳು. ಯುಗಾದಿ ಹಬ್ಬಕ್ಕಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಮೈಸೂರವರು ಇಲ್ಲೇ ಬಂದು ಕಿತ್ಕೊಳ್ತಾರೆ. ಅಂದರೆ ಈ ಏರಿಯಾದಲ್ಲಿ JP ನಗರ್ ಸೈಡ್ನಲ್ಲಿ ಇಲ್ಲೇ ಕಿತ್ಕೊಳ್ತಾರೆ. ಸೊ ಮೈಸೂರಿನಿಂದ 35 to 38 ಕಿಲೋಮೀಟರ್ಸ್ ಅಂತ ಹಾಕಿದ್ದಾರೆ. ನೋಡೋಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆಯಂತೆ ಪ್ಲೇಸು. ಆಲ್ರೆಡಿ ರೀಚ್ ಆದ್ವಿ ಸೋಮನಾಥ್ಪುರಕ್ಕೆ. ಚೆನ್ನಕೇಶವ ಟೆಂಪಲ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಹೊರಗಡೆ ಡಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಕೂಡ 40 ರೂಪೀಸ್ ತೊಗೊಂಡಿದ್ದಾರೆ. ನಾವು ಹೊರಗಡೆನೇ ಪಾರ್ಕ್ ಮಾಡ್ತಾಯಿದ್ವಿ ಹಾಗಂತ ಹೇಳಿದರೆ, ಬಟ್ ಇಲ್ಲಿ ಜಸ್ಟ್ ಇಲ್ಲಿಂದ ಅಲ್ಲಿಗೇ 40 ರೂಪೀಸ್ ತೊಗೊಂಡ್ರು ಕಾರ್ ಪಾರ್ಕಿಂಗಿಗೆ. ಒಳಗಡೆ ಬಂದ್ವಿ. ಇದು ಚೆಕ್ ಮಾಡ್ತಾಯಿದ್ದಾರೆ. ನಾನು ಒಳಗಡೆ ಬಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಪ್ರಶಾಂತತೆಯಿಂದ ಇದೆ. ಆ್ಯಂಡ್ ಪಾರ್ಕ್ ರೀತಿ ಮಾಡಿದ್ದಾರೆ. ಇಲ್ಲೆಲ್ಲ ಕಂಪ್ಲೀಟ್ ಪಾರ್ಕ್ ರೀತಿ ಮಾಡಿದ್ದಾರೆ. ಅರ್ಲಿ ಮಾರ್ನಿಂಗ್ ಬಂದುಬಿಟ್ರೆ ನಾವು ಆರಾಮ್ಸೆ ಪ್ರಶಾಂತತೆಯಿಂದ ಕೂಡಿರುತ್ತೆ ಜಾಗ. ಆರಾಮ್ಸೆ ಕುತ್ಕೊಂಡು ಫೋಟೋಶೂಟ್ ಮಾಡಿಕೊಂಡು ಅಥವಾ ಮಾತಾಡಿಕೊಂಡು ಸ್ವಲ್ಪ ತಣ್ಣಗಾಗುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಬಂದುಬಿಟ್ರಂತೂ ಫುಲ್ಲು ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ನಾವು ಬಂದಿರೋ ಟೈಮಿಂಗ್ಸ್ ಬಂದು ಸಂಜೆ ಬಂದಿದ್ದೀವಿ. ಸೊ ಹಾಗಾಗಿ ಸೂರ್ಯ ಆಲ್ರೆಡಿ ಮುಳುಗ್ತಾ ಇರೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಸೂರ್ಯ ಕಾಣಿಸ್ತಾ ಇದ್ದಾರೆ. ಸೊ ಬೆಳಗಿನ ಜಾವ ಬಂದುಬಿಟ್ರೆ ಜನಗಳೆಲ್ಲ ಫುಲ್ ರಶ್ ಇರ್ತಾರೆ. ಸೊ ಈ ಟೈಮ್ನಲ್ಲಿ ಬಂದರೆ ಸ್ವಲ್ಪ ಎಲ್ಲ ಹೊರಡೋ ಸಾಧ್ಯತೆ ಇರುತ್ತೆ, ಮನೆಗೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಶೂಟೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಟೈಮ್ನಲ್ಲಿ ಬಂದ್ವಿ. ಹಂಗೂ ಸ್ವಲ್ಪ ಜನಗಳಿದ್ದಾರೆ. ಒಳಗಡೆ ಬಂದ್ವಿ ಇವಾಗ. ಎಷ್ಟು ಕೂಲಾಗಿದೆ ಗೊತ್ತಾ, ಇದು ಜಾಗ ತುಂಬಾ ಕೂಲಾಗಿದೆ ಒಳಗಡೆ. ಆ್ಯಂಡ್ ಡಿಸೈನ್ಸ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಕೆತ್ತಿದ್ದಾರೆ ಎಲ್ಲನೂ. ಸೊ ಸೋಮನಾಥಪುರ ಅಂತ ಇವಾಗ ಆಗಿರೋದು ಅಷ್ಟೇ. ಮುಂಚೆ ಸೋಮನಾಥ ಅಂತ ಇತ್ತು. ನೋಡಿ ಈ ಪಿಲ್ಲರ್ಸ್ಗಳಿಗೆ ಹಾಗೆಯೇ ಸೀಲಿಂಗ್ಗಳಿಗೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಕಾರ್ವಿಂಗ್ಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ವಿಂಗ್ಸ್ಗಳು ಬಂದುಬಿಟ್ಟು ಸೋಪ್ ಸ್ಟೋನಿಂದ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಹಾಗೆಯೇ ಒಂದೊಂದು ಸೀಲಿಂಗ್ಸ್ಗಳಿಗೂ ಅಷ್ಟೇ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಸೇಮ್ ಡಿಸೈನ್ಸ್ ಇಲ್ಲ, ಬೇರೆ ಬೇರೆ ಕಾರ್ವಿಂಗ್ಸಿಂದ ಕೂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡೋಕ್ಕೆ ಅದ್ಭುತವಾಗಿದೆ. ನೋಡಿ ಡಿಸೈನು ಅದು ನೋಡ್ತಾ ಇದ್ರೇ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕಂಬಗಳು ಅಷ್ಟೇ, ಪಿಲ್ಲರ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿದೆ ನೋಡಿ. ಅದು ಆ ಕಂಬಗಳನ್ನ ಮುಟ್ತಾ ಇದ್ರೇ ಎಷ್ಟು ನೈಸಾಗಿ ಫೀಲ್ ಆಗ್ತಾ ಇದೆ ನೋಡಿ. ಈ ಒಂದು ಟೆಂಪಲ್ನಲ್ಲಿ ಲಾರ್ಡ್ ವಿಷ್ಣುವಿಗೇನೆ ಲಾರ್ಡ್ ಜನಾರ್ದನ, ಲಾರ್ಡ್ ವೇಣುಗೋಪಾಲ, ಲಾರ್ಡ್ ಕೃಷ್ಣ ಅಥವಾ ಕೇಶವ ಅಂತ ಕೂಡ ಎಲ್ಲ ಕರೀತಾರೆ. ಬೇರೆ ಬೇರೆ ನೇಮ್ಗಳಿಂದ ಕರೀತಾರೆ ಅಷ್ಟೇ ಲಾರ್ಡ್ ವಿಷ್ಣುನ. ಅದಕ್ಕೋಸ್ಕರ ಈ ಒಂದು ಟೆಂಪಲ್ ನೇಮ್ ಬಂದುಬಿಟ್ಟು ಚೆನ್ನಕೇಶವ ಟೆಂಪಲ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಈ ಒಂದು ಸೋಮನಾಥ್ಪುರ ಟೆಂಪಲ್ ಬಂದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ತುಂಬಾ ಎಂಜಾಯ್ ಮಾಡ್ಬೋದು. ತುಂಬ ಕೂಲಾಗಿರುತ್ತೆ ಪ್ಲೇಸ್ ಇದು. ಸೊ ಈ ಒಂದು ಚೆನ್ನಕೇಶವ ಟೆಂಪಲ್ನ ನಾನು ಆವಾಗ ನೋಡಿದ್ದು ಅಷ್ಟೇ. ಸ್ಕೂಲ್ನಲ್ಲಿ ಟ್ರಿಪ್ ಅಂತ ಮಾಡ್ತಾರಲ್ವ, ಸೊ ಆ ಟೈಮ್ನಲ್ಲಿ ಬಂದಿದ್ದು ಎಲ್ಲ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಬಂದಿದ್ದೀನಿ, ಬಟ್ ಈಗ ನೋಡೋದಕ್ಕೂ ಆಗ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಹಾಗೆಯೇ ಸೆಲ್ಫಿ ತೊಗೊಂಡ್ವಿ ನಾವಿಲ್ಲಿ. ಡೋರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಎಂಟ್ರಿ ಫೀಸ್ ಕೂಡ ಅಷ್ಟೇ. ಇಲ್ಲಿ ಇಂಡಿಯನ್ಸ್ಗಾದರೆ 25 ರೂಪೀಸ್ ತೊಗೊಳ್ತಾರೆ, ಫಾರಿನರ್ಸ್ ಆದರೆ 250 ರೂಪೀಸ್ ತೊಗೊಳ್ತಾರೆ. ಹಾಗೆಯೇ ಮಕ್ಕಳಿಗೆ ಅಂದರೆ 15 ಇಯರ್ಸ್ ಕೆಳಗಡೆ ಇದ್ದರೆ ಅವ್ರಿಗೆ ಫ್ರೀ ಸಿಗುತ್ತೆ, ಫ್ರೀ ಚಾರ್ಜ್ ಇರುತ್ತೆ. ಹಾಗಾಗಿ ಈ ಒಂದು ಜಾಗಕ್ಕೆ ಬಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆ್ಯಂಡ್ ಇಲ್ಲಿ ಕೆತ್ತನೆ ಮಾಡಿರುವಂಥದ್ದು ಈಗ ಪ್ರಾಣಿಗಳ ಚಿತ್ರ ಆಗಿರ್ಬೋದು,
ಹಾಗೆಯೇ ದೇವ್ರ ವಿಗ್ರಹಗಳಾಗಿರ್ಬೋದು ಪ್ರತಿಯೊಂದು ಕೆತ್ತನೆ ಮಾಡಿದ್ದಾರೆ. ಕಾರ್ವಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಒಂದು ಜಾಗ ಏನಿದೆ, ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಅದು ಸ್ಟಾರ್ ಶೇಪಿಂದ ಕೂಡಿದೆ. ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ಸ್ಟಾರ್ ಶೇಪಿಂದ ಕೂಡಿದೆ ಈ ಒಂದು ಜಾಗ. ಆ್ಯಂಡ್ ಈ ಒಂದು ಜಾಗದಲ್ಲಿ ಬಂದರೆ ಟೈಮ್ ಪಾಸ್ ಹೋಗೋದೇ ಗೊತ್ತಾಗೋದಿಲ್ಲ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋದು, ಸೆಲ್ಫಿ ತೊಗೊಳ್ಳೋದು, ಫೋಟೋ ತೆಗೆಯೋದು ಇದೇ ಆಗಿಬಿಟ್ಟಿರುತ್ತೆ. ಇದೊಂದು ಬ್ಯೂಟಿಫುಲ್ ಜಾಗ ಅಲ್ವಾ, ಒಂಥರ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಪಿಕ್ಚರ್ಸ್ಗಳಿಗೆ, ಡೆಸ್ಕ್ಟಾಪ್ ಪಿಕ್ಚರ್ಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ಶಾನ್ವಿ ಜಸ್ಟ್ ಮಿಸ್ ಬೀಳ್ತಾ ಇದ್ಲು ಇವಾಗ. ಅದು ಸ್ವಲ್ಪ ಹೈಟ್ ಇದೆ ಅಲ್ವಾ, ಸ್ವಲ್ಪ ಮಕ್ಕಳು ಬಿದ್ದರೆ ಏಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಮಕ್ಕಳು ಬಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆಯೇ ಅವ್ರ ಡ್ಯಾಡಿ ಶಾನ್ವಿಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇದು ಅದು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜಾಗ ವಿಶಾಲವಾಗಿರೋದ್ರಿಂದ ಶಾನ್ವಿ ಅಂತೂ ಅಲ್ಲೋಡೋದು ಇಲ್ಲೋಡೋದು ಹಿಡಿಯೋಕೆ ಆಗ್ತಿರಲಿಲ್ಲ. ಅವಳನ್ನಂತೂ ಅಷ್ಟು ಓಡಾಡ್ತಾ ಇದ್ಲು, ಮಮ್ಮಿ ಫೋಟೋ ತೆಗೀರಿ, ವಿಡಿಯೋ ಮಾಡಿ, ಹಾಗೆ ಹೇಗೆ ಅಂತ. ಚೆನ್ನಾಗಿದೆ ಪ್ಲೇಸ್ ಇದು. ನೀವು ಚೆನ್ನಾಗಿರೋ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಬರಬೇಕಾಗುತ್ತೆ, ಇಲ್ಲಾಂದರೆ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಬರಬೇಕಾಗುತ್ತೆ. ಆ ಟೈಮ್ನಲ್ಲಿ ಬಂದರೆ ಜನ ಸ್ವಲ್ಪ ಕಡಿಮೆ ಇರ್ತಾರೆ, ಚೆನ್ನಾಗಿ ವೀಡಿಯೋಗ್ರಫಿ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಶಾನ್ವಿ ಆನೆ ಮೇಲೆ ಕೂತ್ಕೊಳ್ತೀಯಾ ಅಂತ ಕೇಳ್ತಾ ಇದ್ರು, ಅದಕ್ಕೆ ಕೂರಿಸ್ತಾ ಇದ್ದಾನೆ ಇವನು. ಹಾಗೆಯೇ ಒಂದು ಫೋಟೋ ತೊಗೊಳ್ಳೋದ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಆ್ಯಂಡ್ ಟೈಮ್ ಆಗೋಯಿತು, 5:30 ಆಗೋಯಿತು. 5:15ಗೆ ಎಲ್ಲ ವಿಸಿಲ್ ಹಾಕ್ಬಿಡ್ತಾರೆ, ಟೈಮ್ ಆಯಿತು ಹೊರಡಿ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಜನಗಳು ಫೋಟೋ ವೀಡಿಯೋಸ್ ಎಲ್ಲ ತೊಗೊಳ್ತಾ ಹಾಗೇ ಇರ್ತಾರೆ. ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ಮುಂಚೆಯಿಂದನೇ ಅವರು ಪ್ಲ್ಯಾನ್ ಮಾಡಿಕೊಂಡು ವಿಸಿಲೆಲ್ಲ ಹಾಕ್ತಿರ್ತಾರೆ. ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 5:30 ಮೇಲಾಯಿತು. ಎಲ್ಲ ಜನ ಎಲ್ಲ ಈಚೆ ಕಳಿಸೋ ಅಷ್ಟರಲ್ಲಿ ನಾವು ಕೂಡ ಹೊರಗಡೆ ಬರ್ತಾಯಿದ್ವಿ ಇವಾಗ. ಲಾಸ್ಟ್ಗೆ ಅಂತ ನಾನಿಲ್ಲಿ ಒಂದು ವಿಡಿಯೋ ಮಾಡೋಣ ಅಂದರೆ ಸೂರ್ಯ ಮುಳುಗ್ತಾ ಇತ್ತಲ್ವ, ಸೊ ಹಾಗಾಗಿ ಸೂರ್ಯ ಕಿರಣಗಳು ಬೀಳ್ತಿರೋದ್ರಿಂದ ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಮೇಯ್ನ್ ಮಾತ್ರ ತಗೊಂಡು ನಾನು ಬಂದಿದ್ದೀನಿ ಅಷ್ಟೇ. ನೋಡಿ, ಜನ ಯಾರೂ ಇಲ್ಲ ಅಂದಾಗ ಫುಲ್ಲು ಖಾಲಿ ಇರುತ್ತೆ, ಒಂದು ಚೆನ್ನಾಗಿರೋ ವಿಡಿಯೋ ಮಾಡ್ಕೊಳ್ಬೋದು. ಹಾಗೆಯೇ ಒಂಥರ ಭಯ ಕೂಡ ಆಗುತ್ತೆ, ಯಾರೂ ಇರಲ್ವಲ್ಲ, ಇನ್ನೂ ಭಯ ಆಗುತ್ತೆ, ಯಾರೂ ಇಲ್ಲ ಅನ್ನೋ ಥರ ಫೀಲಿಂಗ್ಸ್ ಆಗ್ತಾ ಇರುತ್ತೆ. ಜನಗಳಿದ್ರೇ ಇಲ್ಲಿ ಒಂಥರ ಧೈರ್ಯ ಇದ್ದಂಗೆ ಆಗುತ್ತೆ. ಆ್ಯಂಡ್ ಲಾಸ್ಟಿಗೆ ಒಂದು ಸೆಲ್ಫಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಬಂದಿದ್ವಿ ಅಲ್ವಾ, ಸೆಲ್ಫಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೆಲ್ಫಿಗೆ ತಗೊಳ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಸೆಲ್ಫಿ ಚೆನ್ನಾಗೇ ಬರ್ತಿರ್ಲಿಲ್ಲ, ಯಾಕಂದರೆ ಬಿಸಿಲು ಇತ್ತಲ್ವಾ. ಈ ಕಡೆ ಬಂದರೆ ಅಲ್ಲಿ ಬಿಸಿಲು ಬರುತ್ತೆ, ಈ ಕಡೆ ಬಂದರೆ ಇಲ್ಲೂ ಬಿಸಿಲು ಬರುತ್ತೆ. ಆ್ಯಂಡ್ ಇಲ್ಲಿ ಹೊರಗಡೆ ಕುತ್ಕೊಳ್ಳೋಕ್ಕೂ ನೋಡಿ, ಅದೂ ಕೂಡ ಕಲ್ಲಿಂದನೇ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸೋಮನಾಥಪುರ ಟೆಂಪಲ್ನಲ್ಲಿ, ಚೆನ್ನಕೇಶವ ಟೆಂಪಲ್ನಲ್ಲಿ ಗ್ರೀನರಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿಂದ ಮುಂದೆ ಹೋದರೆ ಪಾರ್ಕ್ ಗಿಡಗಳೆಲ್ಲ ಇದೆ, ದಾಸವಾಳ ಆಗಿರ್ಬೋದು, ಬೇರೆ ಒಂದಷ್ಟು ಫ್ಲವರ್ಸ್ ಎಲ್ಲ ಇದೆ. ಆ್ಯಂಡ್ ಸ್ಲಿಪ್ಪರ್ಸ್ ಕೂಡ ಅಷ್ಟೇ, ಕಾರ್ನಲ್ಲೇ ಬಿಟ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೇ ಬಿಡ್ಬೋದು, ಬಟ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಗೊತ್ತಾಗಿರಲಿಲ್ಲ. ಆ್ಯಂಡ್ ಬಿಸಿಲು ಟೈಮ್ನಲ್ಲಿ ಬಂದ್ರಂತೂ ಸ್ಲಿಪ್ಪರ್ ಹಾಕ್ಕೊಳ್ದೆ ಇರೋಕ್ಕಾಗೋದಿಲ್ಲ, ಅಷ್ಟು ಸುಡ್ತಾ ಇರುತ್ತೆ. ಬಟ್ ಸ್ಲಿಪ್ಪರ್ ಹಾಕೊಳ್ಳೋ ಹಾಗಿಲ್ಲ, ಒಳಗಡೆ ದೇವರೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಹಾಕೊಳ್ಳೋ ಹಾಗಿಲ್ಲ. ಆ್ಯಂಡ್ ಈ ಒಂದು ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ಫ್ಲವರ್ಸಿಂದ ಕೂಡಿದೆ. ಸೊ ಇಲ್ಲಿ ಪ್ಲೇಸ್ ಚೆನ್ನಾಗಿರೋದ್ರಿಂದ ಶಾನ್ವಿಗೆ ಒಂದಷ್ಟು ಫೋಟೋಸ್ ತೆಗೆಯೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ವಿಸಲ್ ಸೌಂಡ್ ಬಂತು, ಹೊರಡಿ ಟೈಮ್ ಆಯಿತು ಅಂತ. ಸೊ ಹಾಗಾಗಿ ಎಲ್ಲ ಜನಗಳೆಲ್ಲ ಹೊರಡ್ತಾ ಇದ್ರು, ಸೊ ಹಾಗಾಗಿ ಅಲ್ಲಿಂದ ನಾವು ಹೊರಗಡೆ ಬಂದುಬಿಟ್ವಿ. ಹಾಗೆಯೇ ನಾನು ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಫ್ಲವರ್ಸ್ ಎಲ್ಲನೂ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಡಿಫ್ರೆಂಟ್ ಫ್ಲವರ್ಸ್ ಇದೆ, ಒಂಥರ ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಇದೆ. ಚೆನ್ನಾಗಿತ್ತು ಈ ಒಂದು ಜಾಗ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗಿಡಗಳೇನಾದರೂ ಒಣಗ್ತಾ ಇದ್ದರೆ ನೀರನ್ನ ಅಲ್ಲಲ್ಲೇ ನೋಡ್ಕೊಳ್ತಾ ಇರ್ತಾರೆ, ನೀರು ಹಾಕ್ತಿರ್ತಾರೆ.
ಆ್ಯಂಡ್ ಸಂಡೇ ವಿಸಿಟ್ಗೆ ತುಂಬಾ ಅದ್ಭುತವಾದಂತಹ ಜಾಗ ಅಂತಲೇ ಹೇಳ್ಬೋದು. ಸ್ವಲ್ಪ ಮನಃಶಾಂತಿ ಸಿಗುತ್ತೆ ಈ ಒಂದು ಜಾಗಕ್ಕೆ ಬಂದರೆ. ಆ್ಯಂಡ್ ಈ ಒಂದು ಸೋಮನಾಥ್ಪುರ ಟೆಂಪಲ್ ಅಥವಾ ಚೆನ್ನಕೇಶ್ವರ ಟೆಂಪಲ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.